ಸೊ ಎ ಟ್ರಕ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಆ್ಯಂಡ್ ರೋಸ್ ಡೌನ್ ಎ ಹಿಲ್ ವಿತ್ ಎ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಅಂತಿದೆ. ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಕೊಟ್ಟಿದ್ದಾಗ ನಾವೇನು ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಕೊಟ್ಟಿದ್ದಾಗ ಇನಿಷಿಯಲ್ ವೆಲಾಸಿಟಿ 0 ಆಗಿರುತ್ತೆ. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ದೆನ್ ರೋಸ್ ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಎಸ್ ಈಸ್ ಈಕ್ವಲ್ ಟು 400 ಮೀಟರ್, ಟೈಮ್ ಈಸ್ ಈಕ್ವಲ್ ಟು 20 ಸೆಕೆಂಡ್ಸ್. ಫೈಂಡ್ ದ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಬೇಕು. ದೆನ್ ಫೋರ್ಸು ಕೂಡ ಫೈಂಡ್ ಔಟ್ ಮಾಡಬೇಕು. ಇಷ್ಟು ಪ್ಯಾರಾಮೀಟರ್ಸ್ ಇದೆ. ಸೊ ನಾವು ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಸೊ ನೋಡಿ, ನಾವು V ಈಸ್ ಈಕ್ವಲ್ ಟು U ಪ್ಲಸ್ AT ಫಾರ್ಮುಲಾ ಯೂಸ್ ಮಾಡ್ಬೋದಾ? ನಮ್ಗೆ ಯಾವ ಫಾರ್ಮುಲಾಸ್ ಯೂಸ್ ಮಾಡ್ಬೋದು ಅಂತ ಗೊತ್ತಿಲ್ಲ ಅಂತಂದರೆ ನಾವು ಬರೆದ್ಬಿಟ್ಟು ನೋಡಬೇಕು. ಫೈನಲ್ ವೆಲಾಸಿಟಿ ಇದೆಯಾ? ಇಲ್ಲ. ಇನಿಷಿಯಲ್ ವೆಲಾಸಿಟಿ ಇದೆ. ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಬೇಕು. ಬಟ್ ಫೈನಲ್ ವೆಲಾಸಿಟಿ ಇಲ್ವಲ್ಲ, ನಾವು ಈ ಫಾರ್ಮುಲಾ ಯೂಸ್ ಮಾಡೋಕ್ಕಾಗಲ್ಲ. ಇನ್ನೊಂದು ಫಾರ್ಮುಲಾ ಇದೆ, S ಈಸ್ ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್ ಅಂತ ಇದೆ. UT ಪ್ಲಸ್ ಹಾಫ್ AT ಸ್ಕ್ವೇರ್ ಅಂತಿದೆ. ಈ ಫಾರ್ಮುಲಾ ಯೂಸ್ ಮಾಡೋದು, ಯಾಕಂದರೆ ಎಸ್ ಗೊತ್ತು, ಇನಿಷಿಯಲ್ ವೆಲಾಸಿಟಿ ಗೊತ್ತು, ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಬೇಕು. ಸೊ S ಈಸ್ ಈಕ್ವಲ್ ಟು UT ಪ್ಲಸ್ ಹಾಫ್ AT ಸ್ಕ್ವೇರ್. ನಾವು ಥಿಂಕ್ ಮಾಡಬೇಕು, ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೋದಾ? S ಈಸ್ ಈಕ್ವಲ್ ಟು 400, ದೆನ್ ಇನಿಷಿಯಲ್ ವೆಲಾಸಿಟಿ ಇಲ್ಲಿ 0 ಇದೆ, 0 ಇಂಟು ಟೈಮ್ 20 ಸೆಕೆಂಡ್ಸ್ ಪ್ಲಸ್ ಹಾಫ್, ಓಕೆ, ಹಾಫ್ ಇಂಟು ಆಕ್ಸಲರೇಷನ್ ಇಂಟು ಟೈಮ್ ಸ್ಕ್ವೇರು, ಸೆ 20 ಇಂಟು 20. ಅರ್ಥ ಆಗ್ತಾಯಿದೆಯಾ? ಸೊ ಇಲ್ಲಿ ನೋಡಿ, ಇದು 400 ಹಾಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಇದು 0 ಇಂಟು 20 0ನೇ ಬರುತ್ತೆ, ನಾನು ಬರ್ಕೋತಾ ಇಲ್ಲ. ಸೊ ಹಾಫ್ ಇಂಟು ಆಕ್ಸಲರೇಷನ್ ಇಂಟು 400, 20 ಇಂಟು 20 400. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ 400 ಕ್ಯಾನ್ಸಲ್ ಮಾಡ್ತಾಯಿದ್ದೀನಿ. ಸೊ ದೆನ್ ಇಲ್ಲಿ ಕಡೆ 1 ಈಸ್ ಈಕ್ವಲ್ ಟು ಹಾಫ್ ಇಂಟು A ಬರುತ್ತೆ, ಓಕೆನಾ, ಇಂಟು ಇದು 1 ಸರಿನಾ. ಸೊ A ಈಸ್ ಈಕ್ವಲ್ ಟು ಇದು 1, ಇದನ್ನು ಈ ಕಡೆ ಕಳಿಸ್ತೀನಿ, ಲೆಫ್ಟ್ ಹ್ಯಾಂಡ್ ಸೈಡ್ ಕಳಿಸಿದ್ರೆ. ಸೊ 2 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ದಿಸ್ ಇಸ್ ದ ಆಕ್ಸಲರೇಷನ್. ಸೊ ಫೋರ್ಸ್ ಫೈಂಡ್ ಔಟ್ ಮಾಡಬೇಕು. ಹೌ ಡು ವಿ ಫೈಂಡ್ ಔಟ್ ದ ಫೋರ್ಸ್? ಸೊ ನೋಡಿ, ಇಲ್ಲಿ ಫೋರ್ಸ್ ಫೈಂಡ್ ಔಟ್ ಮಾಡ್ತೀನಿ. ಸೊ ಎಫ್ ಈಸ್ ಈಕ್ವಲ್ ಟು MA. ಸೊ ಮಾಸ್ ಎಷ್ಟು ಕೊಟ್ಟಿದ್ದಾರೆ? 7 ಟನ್ಸ್ ಅಂತಿದೆ. 7 ಇಂಟು 1000 kg, ಬಿಕಾಸ್ ವಿ ವಾಂಟ್ ಇಟ್ ಇನ್ ಸ್ಟ್ಯಾಂಡರ್ಡ್ ಯೂನಿಟಲ್ಲಿ ಇರಬೇಕು. ಸೊ ದೆನ್ ಆಕ್ಸಲರೇಷನ್ ಎಷ್ಟು ಟು, ವಿಚ್ ಈಸ್ ಈಕ್ವಲ್ ಟು 14,000 ನ್ಯೂಟನ್. ದಟ್ ಇಸ್ ದ ಫೋರ್ಸ್ ಆನ್ ದ ವೆಹಿಕಲ್. ಓಕೆನಾ? ಈ ಪ್ರಾಬ್ಲಮ್ ಈಸಿ ಇದೆ, ಇಟ್ ಇಸ್ ಸ್ಟ್ರೈಟ್ ಫಾರ್ವರ್ಡು. ನೀವು ರೈಟ್ ಫಾರ್ಮುಲಾ ನೀವು ಫೈಂಡ್ ಔಟ್ ಮಾಡಿದ್ರೆ, ದೆನ್ ಆಲ್ ಯು ಹ್ಯಾವ್ ಟು ಡೂ ಇಸ್ ಟು ಸಬ್ಸ್ಟಿಟ್ಯೂಟ್ ಆ್ಯಂಡ್ ಅರೈವ್ ಅಟ್ ದ ಸೊಲ್ಯೂಷನ್. ದಟ್ಸ್ ಇಟ್.